Hi students, quadratic equation the exercise 4.1 the fourth question ಏನದ x minus 3 into bracket 2x plus 1 that is equal to x into bracket x plus 5 ಅದ ಹೌದಾ ಇದು quadratic equation ಆಗ್ತದಿಲ್ಲ ಅಂತ ಕೇಳಿದ್ರು ಹೌದಾ ಫಸ್ಟ್ ಏನ್ ಮಾಡ್ಬೇಕು ನಾವು ಇದನ್ನ ಸಿಂಪ್ಲಿಫೈ ಮಾಡ್ಬೇಕು how to simplify this x minus 3 into 2x plus 1 that is equal to x into bracket x plus 5 ಅದ ಹೌದಾ so how to simplify ಇದನ್ನ ಏನ್ ಮಾಡ್ಬೇಕು ನಾವು ಮಲ್ಟಿಪ್ಲೈ ಮಾಡ್ಬೇಕು ಹೌದಾ ಸೊ ಈ ಫಸ್ಟ್ x ಟರ್ಮ್ ಇಂದ ಈ 2x ಗೂ ಮಲ್ಟಿಪ್ಲೈ ಮಾಡಬೇಕು ಆಮೇಲೆ 1 ಗೆ ಮಲ್ಟಿಪ್ಲೈ ಮಾಡಬೇಕು ಆಮೇಲೆ -3 ಇಂದ 2x ಗೂ ಮಲ್ಟಿಪ್ಲೈ ಮಾಡಬೇಕು 1 ಗೂ ಮಲ್ಟಿಪ್ಲೈ ಮಾಡಬೇಕು ಹೌದಾ ಸೊ ಫಸ್ಟ್ x ಇಂದ ನಾವು 2x ಗೆ ಮಲ್ಟಿಪ್ಲೈ ಮಾಡೋಣ x into 2x ಹೌದಾ x into 2x ಅದೇನಾಗ್ತದೆ 2x ಸ್ಕ್ವೇರ್ ಹೌದಾ ಇಲ್ಲಿ ಕೋಎಫಿಷಿಯಂಟ್ ಏನದ 1 ಅದ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಆಗ್ತದೆ ವೇರಿಯೇಬಲ್ ಮಲ್ಟಿಪ್ಲೈ ಆಗ್ತದೆ 1 into 2 1 ಆಮೇಲೆ x into x x ಸ್ಕ್ವೇರ್ ಆಮೇಲೆ ನೆಕ್ಸ್ಟ್ x into 1 ಏನಾಗ್ತದೆ x ಆಗ್ತದೆ x into 1 ಹೌದಾ ಇಲ್ಲಿ ಏನಿಲ್ಲ ಪ್ಲಸ್ into ಪ್ಲಸ್ x into 1 x ಆಯ್ತು ನೆಕ್ಸ್ಟ್ ಇಲ್ಲಿ -3 ಇದರಿಂದ ಇದಕ್ಕೂ ಮಲ್ಟಿಪ್ಲೈ ಮಾಡಿದ್ವಿ ಇದಕ್ಕೂ ಮಲ್ಟಿಪ್ಲೈ ಮಾಡಿದ್ವಿ ಈಗ ಏನ್ ಮಾಡ್ಬೇಕು ನಾವು ಈ -3 ಇಂದನ ಈ ಎರಡಕ್ಕೂ ಮಲ್ಟಿಪ್ಲೈ ಮಾಡ್ಬೇಕು ಹೌದಾ -3 ಐತಿ ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರ್ತದೆ ಮೈನಸ್ ಇಂಟು ಪ್ಲಸ್ ದಟ್ ಈಸ್ -3 into 2x ದಟ್ ಈಸ್ 6x ಆಯ್ತು ಮತ್ತೆ ಮೈನಸ್ ಇಂಟು ಪ್ಲಸ್ -3 into 1 3 ಹೌದಾ ಫಸ್ಟ್ -3 ಇಂದ 2x ಗೆ ಮಲ್ಟಿಪ್ಲೈ ಮಾಡಿದ್ವಿ ಆಮೇಲೆ -3 ಇಂದ 1 ಗೆ ಮಲ್ಟಿಪ್ಲೈ ಮಾಡಿದ್ವಿ ಹೌದಾ -3 into 2x ಏನಾಯ್ತು -3 into 2 -6 ಆಮೇಲೆ x ಗೆ x -3 into 2x ಏನಾಯ್ತು -6x ಆಯ್ತು ಆಮೇಲೆ -3 into +1 ಮೈನಸ್ ಇಂಟು ಪ್ಲಸ್ -3 into 1 3 ದಟ್ ಈಸ್ ಈಕ್ವಲ್ ಟು ಇಲ್ಲಿ ಯಾವ ತರ ನೋಡಬಹುದು x into x ಅದ ಫಸ್ಟ್ ಇಲ್ಲಿ x ನ x ಜೊತೆ ಮಲ್ಟಿಪ್ಲೈ ಮಾಡಬೇಕು ಆಮೇಲೆ x ನ 5 ಜೊತೆ ಮಲ್ಟಿಪ್ಲೈ ಮಾಡಬೇಕು ಏನಿಲ್ಲ ಅಂದ್ರೆ ಪ್ಲಸ್ ಇರೋದ ಪ್ಲಸ್ ಇಂಟು ಪ್ಲಸ್ x into x x ಸ್ಕ್ವೇರ್ ಪ್ಲಸ್ ಬರೆಯೋ ಅವಶ್ಯಕತೆ ಇರುವುದಿಲ್ಲ ಆಮೇಲೆ x ಏನಿಲ್ಲ ಪ್ಲಸ್ ಇಂಟು ಪ್ಲಸ್ x into 5x ನೆಕ್ಸ್ಟ್ 5x ನೆಕ್ಸ್ಟ್ ಇಲ್ಲಿ ಏನಾದ ನೋಡ್ರಿ ಈ ಎಲ್ಲಾ ಟರ್ಮ್ ನಾವ್ ಏನ್ ಮಾಡ್ಬೇಕು RHS ಇಂದ LHS ತರಬೇಕು 2x ಸ್ಕ್ವೇರ್ ಪ್ಲಸ್ x ಮೈನಸ್ 6x ಮೈನಸ್ 3 ಈ x ಸ್ಕ್ವೇರ್ ನಾವ್ ಈ ಕಡೆ ತಂದ್ರೆ ಏನಾಗ್ತದೆ -x ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಅದ ಈ ಕಡೆ ಬಂದ್ರೆ -x ಸ್ಕ್ವೇರ್ ಪ್ಲಸ್ 5x ಇದ್ದಿದ್ದ -5x ದಟ್ ಈಸ್ ಈಕ್ವಲ್ ಟು 0 ಸಿ ನೆಕ್ಸ್ಟ್ 2x ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಈ 2x ಸ್ಕ್ವೇರ್ ದಾಗ ನಾವ್ ಏನ್ ಮಾಡ್ಬೇಕು -x ಸ್ಕ್ವೇರ್ ಕಳಿಬೇಕು ಹೌದಾ x ಸ್ಕ್ವೇರ್ ಕಳಿಬೇಕು ಅಂದ್ರೆ 2x ಸ್ಕ್ವೇರ್ ದಾಗ 1x ಸ್ಕ್ವೇರ್ ಏನಾದ್ರೆ ಹೋದ್ರೆ ಏನಾಗ್ತದೆ ನಮಗೇನು ಉಳಿತು 1x ಸ್ಕ್ವೇರ್ ಉಳಿತು ಆಮೇಲೆ x ಟರ್ಮ್ ಯಾವ್ಯಾವ ನೋಡ್ರಿ ಇಲ್ಲೊಂದು x ಟರ್ಮ್ ಅದ ಇಲ್ಲೊಂದು x ಟರ್ಮ್ ಅದ ಇಲ್ಲೊಂದು x ಅದ ಈ ನೋಡ್ರಿ x ಪ್ಲಸ್ x ಮೈನಸ್ 6x ಅದ ಆಮೇಲೆ -5x ಅದ ಹೌದಾ ಸೊ ಇಲ್ಲಿ ಪ್ಲಸ್ x ದಾಗ -6x ತೆಗೆದ್ರೆ ಏನಾಗ್ತದೆ ನಮ್ಗ -5x ಉಳಿತದ ಹೌದಾ ಒಂದ್ರಾಗ 6 ಹೋಗೋದಿಲ್ಲ 6 1 ಕಳೆದ್ರೆ 5 ಉಳಿತದ ಹೌದಾ ದೊಡ್ಡ ಸಂಖ್ಯೆ ಏನದ ಮೈನಸ್ ಅದ -5x ಆಮೇಲೆ ಈ -5x ಏನಾಗ್ತದೆ -10x ಆಗ್ತದೆ -5x -10x ಆಗ್ತದೆ ಆಮೇಲೆ ಇಲ್ಲಿ ನೋಡಿದ್ರೆ -3 ದಟ್ ಈಸ್ ಈಕ್ವಲ್ ಟು 0 is this in the form of ax square plus bx plus c is equal to 0 yes this is in the form of ax square plus bx plus c is equal to 0 ಇದು ಆ ಫಾರ್ಮ್ ನಾಗ ಐತಿ ಹೌದಾ ನಾ ಬರಿಬೋದಾ ನಾ ಈ ತರ ಬರಿಬೋದಿಲ್ಲ ಇದನ್ನ 1x ಸ್ಕ್ವೇರ್ ಪ್ಲಸ್ ಈ ಮೈನಸ್ ಒಳಗೆ ಕಳಿಸ್ತೀನಿ ನಾ ಪ್ಲಸ್ ಬರಿತೀನಿ -10x ಪ್ಲಸ್ -3 ಒಳಗೆ ಕಳಿಸಿದ ಈಕ್ವಲ್ ಟು 0 ಹೌದಾ a ಏನಾಯ್ತು ಇಲ್ಲಿ ವಾಟ್ ಈಸ್ ವ್ಯಾಲ್ಯೂ ಆಫ್ a is equal to 1 what is value of b is equal to -10 what is value of c is equal to -3 so a value ಏನದ 1 ಅದ b value ಏನದ -10 ಅದ c value ಏನದ -3 ಅದ so the given equation is in the form of ax square plus bx plus c equal to 0 so the given equation is in the form of ax square plus bx plus c is equal to 0 therefore the equation is quadratic equation the equation is a quadratic equation ಕೊಟ್ಟಂತ equation ಅಂತ
ಕ್ವಾಡ್ರಾಟಿಕ್ ಇಕ್ವೇಶನ್ ಆಯ್ತು. ಯಾಕೆ ಹೇಳ್ರಿ, ಅದೇ ax² + bx + c = 0 ರೂಪದೊಳಗದ. therefore the ಕೊಟ್ಟಂತ ಇಕ್ವೇಶನ್, the given equation is quadratic equation. ಥ್ಯಾಂಕ್ ಯು. ಸೊ ಈ ಇಕ್ವೇಶನ್ ಏನಾಯ್ತು ನಮಗ ಕ್ವಾಡ್ರಾಟಿಕ್ ಇಕ್ವೇಶನ್ ಆಯ್ತು. ನಮಗೆ ax² + bx + c = 0 ರೂಪದಾಗ ಬಂದದ. ಇದೇನಾಯ್ತು ಕ್ವಾಡ್ರಾಟಿಕ್ ಇಕ್ವೇಶನ್ ಆಯ್ತು. ಥ್ಯಾಂಕ್ ಯು.